ನಮಸ್ಕಾರ ಕನ್ನಡಿಗರೇ, ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ತುಂಬ ವಿಶೇಷವಾದಂತಹ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಮನೆಯಲ್ಲಿ ಅಥವಾ ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಎಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದರೆ ಎಲ್ಲವೂ ಶುಭವಾಗಿರುತ್ತೆ ಎಂಬುದಾಗಿ ಹೇಳಲಾಗುತ್ತದೆ. ನಮ್ಮ ಜೀವನದಲ್ಲಿ ವಾಸ್ತುಶಾಸ್ತ್ರ ಎನ್ನುವುದು ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರವಾಗಿದ್ದು, ಇದು ಸರಿಯಾಗಿದ್ದರೆ ನೀವು ಜೀವನದಲ್ಲಿ ಸರ್ವತೋಮುಖ ಏಳಿಗೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಈಗ ಹೇಳಲು ಹೊರಟಿರುವಂತಹ ವಿಚಾರದಲ್ಲಿ ಕೆಲವೊಂದು ವಸ್ತುಗಳು ಖಾಲಿ ಇರುವುದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಇವುಗಳು ಯಾವತ್ತೂ ಕೂಡ ಖಾಲಿ ಇರಬಾರದು. ಹಾಗಾದರೆ ಬನ್ನಿ ವೀಕ್ಷಕರೇ, ಆ ವಸ್ತುಗಳು ಯಾವುದೆಂದು ತಿಳಿದುಕೊಳ್ಳೋಣ. ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ, ನೀವು ಹಣವನ್ನು ಇಡುವಂತಹ ತಿಜೋರಿ ಮತ್ತು ಜೇಬಲ್ಲಿರುವಂತಹ ಪರ್ಸ್. ನೀವು ಕೆಲವೊಂದು ವಾಸ್ತುಶಾಸ್ತ್ರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿರುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ನೀವು ಸದಾಕಾಲ ನಿಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕಬೇಕು ಎನ್ನುವುದಾಗಿ ಮನಸ್ಸಿನಲ್ಲಿ ಆಶೆಯನ್ನು ಹೊಂದಿದ್ದರೆ ಈ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಗಮನಿಸಬೇಕು. ಯಾವತ್ತೂ ಕೂಡ ನಿಮ್ಮ ಹಣ ಇಡುವಂತಹ ತಿಜೋರಿ ಹಾಗೂ ನಿಮ್ಮ ಪರ್ಸ್ ಖಾಲಿಯಾಗಿರಬಾರದು ಅನ್ನುವುದಾಗಿ ವಾಸ್ತುಶಾಸ್ತ್ರ ಖಡಾಖಂಡಿತವಾಗಿ ಹೇಳುತ್ತದೆ. ಒಂದು ವೇಳೆ ನಿಮ್ಮ ಹಣ ಇಡುವಂತಹ ತಿಜೋರಿ ಹಾಗೆ ಪರ್ಸ್ ಈ ರೀತಿ ಖಾಲಿ ಇದ್ದರೆ ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಲಕ್ಷ್ಮಿ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗಬೇಕು ಎನ್ನುವಂತಹ ಆಸೆ ಇದ್ದರೆ ಸ್ವಲ್ಪ ಹಣವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಗೋಮತಿ ಚಕ್ರವನ್ನು ಇಟ್ಟು ನಂತರ ಅರಿಶಿನವನ್ನು ಅದರಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಪಾದದ ಅಡಿಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ಇಟ್ಟು ಪೂಜೆ ಮಾಡಿದರೆ ಶ್ರೀ ಮಹಾಲಕ್ಷ್ಮಿ ಖಂಡಿತವಾಗಿಯೂ ನಿಮ್ಮ ಮೇಲೆ ಪ್ರಸನ್ನಳಾಗುತ್ತಾಳೆ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮೇಲೆ ಆಶೀರ್ವಾದ ಬೀರುತ್ತಾಳೆ. ಆಕೆಯ ಆಶೀರ್ವಾದದಿಂದಲೇ ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆಯ ವಿಚಾರದಲ್ಲಿ ಪರಿಹಾರವನ್ನು ಪಡೆದುಕೊಳ್ಳಲಿದ್ದೀರಿ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಇನ್ನು ಎರಡನೆಯದಾಗಿ, ನೀವು ಬಾತ್ರೂಮ್ನಲ್ಲಿ ಬಳಸುವಂತಹ ಬಕೆಟ್. ನೀವು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಾದರೂ ನಿಮ್ಮ ಕೆಲಸಗಳನ್ನು ಮುಗಿಸಿ ಹೊರಬಂದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಬಕೆಟನ್ನು ಖಾಲಿ ಇಡಬಾರದಂತೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಕೂಡ ತಿಳಿಸಲಾಗಿದೆ. ಯಾವಾಗ ಬಾತ್ರೂಮ್ನಲ್ಲಿ ಖಾಲಿ ಬಕೆಟನ್ನು ಇಡ್ತೀರೋ ಆ ಸಂದರ್ಭದಲ್ಲಿ ಮನೆಯ ಒಳಗೆ ನೆಗೆಟಿವ್ ಎನರ್ಜಿಗಳು ಅಂದರೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಉಲ್ಲೇಖಿಸಲಾಗಿದೆ. ಇದರ ಜೊತೆಗೆ ಬಾತ್ರೂಮ್ನಲ್ಲಿ ನೀವು ಬಕೆಟ್ ಬಳಕೆ ಮಾಡುವಾಗ ಇನ್ನೂ ಕೆಲವೊಂದು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿದೆ. ಕೇವಲ ಬಕೆಟಲ್ಲಿ ನೀರು ತುಂಬಿಸದೆ ಖಾಲಿ ಇಡುವುದು ಕೆಟ್ಟದ್ದು ಅನ್ನೋದಾಗಿದ್ದರೆ ಅದು ತಪ್ಪು. ಇದರ ಜೊತೆಗೆ ನೀವು ಯಾವತ್ತೂ ಕೂಡ ಹೊಡೆದು ಹೋಗಿರುವಂತಹ ಬಕೆಟ್ ಅಥವಾ ಕಪ್ಪು ಬಣ್ಣದ ಬಕೆಟನ್ನು ಬಾತ್ರೂಮ್ನಲ್ಲಿ ಬಳಕೆ ಮಾಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ರೀತಿ ಬಕೆಟ್ನಲ್ಲಿ ನೀರು ತುಂಬಿಸದೆ ಖಾಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಹಣದ ವಿಚಾರದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಮತ್ತು ಮೂರನೆಯದಾಗಿ, ದೇವರ ಕೋಣೆಯಲ್ಲಿರುವ ನೀರು ತುಂಬಿಸಿಡುವ ಕಳಶ. ಹೌದು, ಪ್ರತಿಯೊಂದು ಮನೆಯ ಅತ್ಯಂತ ಪವಿತ್ರವಾದ ಸ್ಥಳ ಯಾವುದು ಎಂಬುದಾಗಿ ಕೇಳಿದರೆ ಯಾವುದೇ ಶಾಸ್ತ್ರಗಳಲ್ಲಿ ನೋಡಬಹುದು, ಅದು ದೇವರ ಕೋಣೆಯಾಗಿರುತ್ತದೆ. ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಯೊಂದು ಪೂಜಾ ಮನೆಯಲ್ಲಿ ಕೂಡ ಕಳಶಕ್ಕೆ ನೀರು ತುಂಬಿಸಿ ಇಟ್ಟಿರುತ್ತಾರೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಕಳಶಕ್ಕೆ ನೀರು ತುಂಬಿಸಿ ಇಡುವುದು ಕೂಡ ಅತ್ಯಂತ ಪವಿತ್ರ ಕೆಲಸ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಅಪ್ಪಿತಪ್ಪಿ ಇದನ್ನು ನೀವು ಖಾಲಿ ಇಟ್ಟರೆ ಇದರಿಂದಾಗಿ ನೀವು ಸಾಕಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇನ್ನು ಕಳಶದಲ್ಲಿ ಇರುವಂತಹ ನೀರು ಗಂಗಾಜಲ ಆಗಿರಲೇಬೇಕು ಹಾಗೂ ಅದಕ್ಕೆ ತುಳಸಿಯನ್ನು ಕೂಡ ಇಡುವುದರಿಂದ ಸಾಕಷ್ಟು ಶುಭ ಪರಿಣಾಮ ಮನೆಯಲ್ಲಿ ಉಂಟಾಗಲಿದೆ ಎಂಬುದು ವಾಸ್ತುಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಹಾಗೂ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ ಹಾಗೂ ಆರ್ಥಿಕ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದ ಅಗತ್ಯ ಇರುವುದಿಲ್ಲ. ಕೈತುಂಬ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಅವಕಾಶ ಸಿಗುತ್ತದೆ. ಮತ್ತು ನಾಲ್ಕನೆಯದಾಗಿ, ಕಣಜ ಅಥವಾ ಅಕ್ಕಿ ದವಸ ಧಾನ್ಯ ತುಂಬಿಸಿಡುವಂತಹ ಪಾತ್ರೆ. ಶಾಸ್ತ್ರಗಳ ಪ್ರಕಾರ ಯಾವ ರೀತಿಯಲ್ಲಿ ಹಣದ ಅಧಿದೇವತೆ ಆಗಿರುವಂತಹ ಲಕ್ಷ್ಮೀ ಮಾತೆ ಪ್ರಮುಖವಾಗಿರುತ್ತಾಳೋ ಅದೇ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ಕೂಡ ಅತ್ಯಂತ ಪ್ರಮುಖ ದೇವತೆಯಾಗಿ ಕಾಣಿಸಿಕೊಳ್ಳುತ್ತಾರೆ. ನಾವು ಪ್ರತಿದಿನ ಸೇವಿಸುವಂತಹ ಆಹಾರದ ಅಧಿದೇವತೆಯಾಗಿ ನಮ್ಮನ್ನು ಕಾಪಾಡುತ್ತಾಳೆ. ಅದೇ ರೀತಿಯಲ್ಲಿ ಮನೆಯಲ್ಲಿರುವಂತಹ ಕಣಜದಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಆಹಾರ ತುಂಬಿಸಲು ಇಟ್ಟಿರುವಂತಹ ಸ್ಥಳದಲ್ಲಿ ಯಾವತ್ತೂ ಕೂಡ ದವಸ ಧಾನ್ಯಗಳು ಖಾಲಿಯಾಗಿರಬಾರದು. ಇದನ್ನು ಅಪಶಕುನ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಅಕ್ಕಿ ಹಾಗೂ ದವಸ ಧಾನ್ಯಗಳನ್ನು ಇಟ್ಟಿರುವಂತಹ ಪಾತ್ರೆ ಯಾವತ್ತೂ ಕೂಡ ಖಾಲಿಯಾಗಬಾರದು ಎಂಬುದಾಗಿ
ವಾಸ್ತುಶಾಸ್ತ್ರದಲ್ಲಿ ಪ್ರಮುಖವಾಗಿ ಎಚ್ಚರಿಕೆಯನ್ನು ನೀಡಲಾಗುತ್ತದೆ. ಇದರಿಂದಾಗಿ ಅನ್ನಪೂರ್ಣೇಶ್ವರಿ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಈ ರೀತಿ ಅಡುಗೆ ಮನೆಯಲ್ಲಿ ಅಕ್ಕಿ ಇಡುವಂತಹ ಸ್ಥಳ ಖಾಲಿಯಾಗಿದ್ದರೆ ನಿಮ್ಮ ಮನೆಗೆ ಕೆಟ್ಟ ದಿನಗಳು ಆರಂಭ ಆಗುವ ಮುನ್ಸೂಚನೆ ಎಂಬುದಾಗಿ ಹೇಳಲಾಗುತ್ತದೆ. ಹಾಗೂ ಪ್ರತಿನಿತ್ಯದ ಜೀವನದಲ್ಲಿ ಈ ವಾಸ್ತುಶಾಸ್ತ್ರದ ಸಲಹೆಗಳನ್ನು ಪಾಲಿಸಬೇಕು. ಇಂದಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.